ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಬ್ಬರಿ ಬರ್ಫಿ ಮಾಡೋಣ ಬರ್ರಿ ಈಸಿಯಾಗಿ. ಇಲ್ಲೊಂದು ನಾ ಪ್ಯಾನ್ ತೊಗೊಂಡೀನಿ, ಇಲ್ಲೊಂದು ಬಟ್ಲ ಬೆಲ್ಲ ಹಾಕತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ರಿ. ಯಾವ ಥರ ಬೆಲ್ಲ ಆದರೆ ತೊಗೋಬೋದು, ಕೆಂಪು ಬೆಲ್ಲ, ಜಿಗಟ್ ಬೆಲ್ಲ ಯಾವುದಾದ್ರೂ ತೊಗೋಬೋದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಸ್ವಲ್ಪ ಆಣ ಮಾಡ್ಕೋಬೇಕು. ನಮಗೇನು ಸ್ವೀಟ್ ತಿನ್ಬೇಕು ಅನ್ಸಿತ್ತಂದ್ರೆ ಪಟ್ ಅಂತ ಮಾಡ್ಕೊಂಡು ತಿನ್ನೋ ಸ್ವೀಟ್ ಒಳಗೆ ಒಂದು ಇದೊಂದು. ಮನ್ಯಾಗ ಸ್ವಲ್ಪ ಹಸಿ ಕೊಬ್ಬರಿ ಇದ್ರೆ ಸಾಕು, ಈ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಬೆಲ್ಲೆಲ್ಲ ಕರಗಬೇಕು. ಆರ್ಗ್ಯಾನಿಕ್ ಬೆಲ್ಲ ಬರ್ತೈತಲ್ಲ, ಅದ್ರೊಳಗೆ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಆಗಿರ್ತೈತ್ರಿ. ಈಗ ಬೆಲ್ಲ ಕರಗಕ್ಕೆ ಬಂದೈತಿ. ಈ ಸ್ಟೇಜ್ ಒಳಗೆ ಹಸಿ ಕೊಬ್ಬರಿ ಹಾಕ್ಕೋಬೇಕು. ಇಲ್ಲೇ ತುರಿದಾದ್ರೂ ಹಾಕ್ಕೋಬೋದು, ಇಲ್ಲ ಮಿಕ್ಸಿ ಮಾಡಿ ಹಾಕ್ಕೋಬೋದು. ನಾನು ಮಿಕ್ಸಿ ಮಾಡುವಾಗನ ಸ್ವಲ್ಪ ಏಲಕ್ಕಿ ಹಾಕಿದ್ನಿ ಅದ್ರೊಳಗೆ, ಮತ್ತು ಸ್ವಲ್ಪ ಗಸಗಸಿ ಹಾಕಿದ್ನಿ. ಹುರಿದಿದ್ದು ಗಸಗಸಿ ಅದ ನೋಡ್ರಿ. ಈ ಥರ ಚೆಂದ ಕೈ ಆಡ್ಕೋಬೇಕು. ಅದನ್ನ ಆ ಬೆಲ್ಲ ಏನೈತಲ್ಲ ಎಲ್ಲ ಕೊಬ್ಬರಿಗೆ ಹತ್ತಬೇಕು, ಹಸಿ ಕೊಬ್ಬರಿ. ಇದನ್ನ ಎಲ್ಲಿ ತನಕ ಹುರಿಯಬೇಕಂದ್ರೆ ಹಸಿ ವಾಸನೆ ಹೋಗೋ ತನಕ ಹುರಿಯಬೇಕು. ಇಲ್ಲಿ ನಾನು ಒಂದು 2 ಬಟ್ಲ ಕೊಬ್ಬರಿ ಇತ್ತಂದ್ರೆ ಇಲ್ಲೇ 1 ಅಥವಾ 1.25 ಬೆಲ್ಲ ತಗೋಬೇಕು. ಅಷ್ಟಂದ್ರೆ ಕರೆಕ್ಟ್ ಆಕೈತಿ ನೋಡ್ರಿ. ಈ ಥರ ಕೈ ಬಿಡಕ್ಕೆ ಹೋಗ್ಬೇಡ್ರಿ, ಕೈ ಆಡಿಸ್ಕೊತಾನೆ ಇರ್ರಿ. ಅದಿಲ್ಲಂದ್ರೆ ಹೊತ್ತಿ ಬಿಡ್ತೈತಿ. ಕೊಬ್ಬರಿ ಭಾಳ ಎಣ್ಣೆ ಬಿಡ್ತೈತಲ್ಲ, ಲಘು ಹೊತ್ತೈತೆ. ಈ ಕೊಬ್ಬರಿ ಬರ್ಫಿ, ಕೊಬ್ಬರಿ ಚಕ್ಲಿ ಅಂತಾರಲ್ಲ, ಇದು ಟೇಸ್ಟ್ ಭಾಳ ಇರ್ತೈತಿ. ನೀವು ಮಾಡ್ಕೊಂಡು ತಿನ್ನಿರಿ ಕೊಬ್ಬರಿ ಬರ್ಫಿನ. ಹುಡುಗರು ಏನಾರ ಸ್ವೀಟ್ ಬೇಕಂತ ಕೇಳಿದಾಗ ಪಟ್ಟಂತ ಮಾಡಿಕೊಡೋದು ಅಂದ್ರೆ ಕೊಬ್ಬರಿ ಬರ್ಫಿನ. ಸಣ್ಣ ಹುಡುಗರು ಹೆಂಗೈತಲ್ಲ, ಆಟ ಆಡ್ಕೋತ ಏನಾರ ತಿನ್ಬೇಕು ಅನ್ನಿಸ್ತಿರ್ತೈತೆ ಅಂಥವ್ರಿಗೆ. ಅವ್ರು ಕೇಳಿದಾಗ ಇದನ್ನು ಮಾಡಿಕೊಡೋದು ನಾವು. ನನ್ನಿಬ್ಬರು ಮಕ್ಕಳಿಗೂ ಭಾಳ ಇಷ್ಟ ಇದೆ ಕೊಬ್ಬರಿ ಬರ್ಫಿ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಕಮೆಂಟ, ನಿಮ್ಮ ಫೀಡ್ಬ್ಯಾಕ್ ಎಲ್ಲ ಭಾಳ ಇಂಪಾರ್ಟೆಂಟ್ ನನಗೆ. ನೋಡಿರಿ, ಈ ಥರ ಕೈ ಆಟಾಡ್ಸ್ಕೊತಾನೆ ಇರಬೇಕು. ಈ ಸ್ಟೇಜ್ ಒಳಗೆ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು. ಈ ಥರ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ತಟ್ಕೋಬೇಕು. ತಟ್ಕೊಂಡು ಸ್ವಲ್ಪ ಆರಿದ ಕೂಡಲೇ ಈ ಥರ ಕಟ್ ಮಾಡ್ಕೋಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ.